ಕನಕಪುರ ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಸಾಮಾಜಿಕ ಸುಧಾರಣೆಯ ಹರಿಕಾರ ಡಿ. ದೇವರಾಜು ಅರಸುರವರ 111ನೇ ಜನ್ಮ ದಿನಾಚರಣೆಯನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಚರಿಸಲಾಯಿತು. ಗ್ರೇಡ್ 2 ತಹಶೀಲ್ದಾರ್ ಜಯಶ್ರೀರವರು ದೇವರಾಜು ಅರಸುರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಅರಸು ಸಮುದಾಯದ ಮುಖಂಡರುಗಳಾದ ಎನ್. ಡಿ. ರಾಜೆ ಅರಸು, ಎನ್. ಆರ್. ದೇವರಾಜ್ ಅರಸು, ವೇಣುಗೋಪಾಲ ಅರಸು, ಮಲ್ಲರಾಜ ಅರಸು, ಕೆಂಪರಾಜ ಅರಸು, ರಾಮರಾಜ ಅರಸು, ರಾಘವೇಂದ್ರರಾಜ್ ಅರಸು ಮತ್ತು ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಭಾಗವಹಿಸಿದ್ದರು. ಸಚಿವರಾದಾಗ ನಾವು ಅರಸು ಆಶ್ರಮದಲ್ಲಿ ಓದ್ತಿದ್ದೆವು. ಆಗ ಅವ್ರಿಗೆ ಎಲ್ಲರಿಗೂ ಒಂದು ಇದಿದೆ, ನಮ್ಮ ದೇಶದಲ್ಲಿ ನಮ್ಮ ಜಾತಿ, ನಮ್ಮ ಮತ, ನಮ್ಮ ಇದು ಅಂತ. ಅವ್ರಿಗೆ ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ರು. ಆ ಫಂಕ್ಷನ್ನಲ್ಲಿ ಕರೆದು ಅವರು ನೀವು ನಮ್ಮ ಜನಾಂಗದಲ್ಲಿ ಮಂತ್ರಿ ಆಗಿದ್ದೀನಿ, ಅವರದಕ್ಕೊಂದು ಮಾತಾಡೋದು. ನಾನು ನೀವು ಇರುವುದು ಬರೀ ಕೇವಲ 400-500 ಜನಕ್ಕಲ್ಲ, ನನಗೆ ಎಲ್ಲ ಜನನೂ ಓಟ್ ಹಾಕಿ ಮಂತ್ರಿ ಮಾಡಿದ್ದಾರೆ. ಎಲ್ಲರಿಗೂ ಯಾವ ರೀತಿ ನೋಡ್ಕೋಬೇಕು, ನಿಮಗೂ ಆ ರೀತಿ ನೋಡ್ಕೊಂಡು ಅಂತ ಹೇಳಿ ಒಳ್ಳೆ ಭಾಷಣ ಮಾಡಿ. ಮತ್ತು ಭಾಳ ಧೈರ್ಯವಂತ, ಈಸ್ ಎ ವೆರಿ ಗುಡ್ ರೆಸ್ಲರ್. ನಮ್ಮ ಅರಸು ಹಾಸ್ಟೆಲಲ್ಲಿ ಓದಿದವರು ಯಾರಿಗೂ ಏನು ಮುಲಾಜಾನೆ ಇರ್ತಿರಲಿಲ್ಲ. ಅವರಿಗೆ ಅರಮನೆಯಲ್ಲೂ ಕೂಡ ಅವರಿಗೆ ನೀವು ಇಲ್ಲಿ ಇರಿ, ಅರಮನೆ ವ್ಯವಹಾರ ನೋಡ್ಕೊಂಡು ಹೋದಿ ಅಂದಾಗ ನಾನು ಇಂಥ ಒಂದು ಸುಖ ಜೀವನ ನಡೆಸೋಕ್ಕಲ್ಲ, ನಾನು ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಮಾಡುವಂತ ಇಷ್ಟನ್ನು ಹೇಳಿ ಕುರಿತು ಮಾತನಾಡ್ತಕ್ಕಂಥ ದೇವರಾಜ ಅರಸು ಅವರಿಗೆ ಧನ್ಯವಾದಗಳು. ಪತ್ರಕರ್ತರು ಮಾತನಾಡ್ತಕ್ಕಂತಹ ಕೂಗಿ ಗಿರಿಯಪ್ಪ ಸರ್ ಅವರಿಗೆ ಧನ್ಯವಾದಗಳು. ಕನಕಪುರ ತಾಲೂಕಿನ ಅರಸು ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ದೇವರಾಜ ಅರಸು ಅವರು ಕಾರ್ಯಕ್ರಮದ ಕುರಿತು ಮಾತನಾಡಲು ತಿಳಿಸಿಕೊಳ್ತಾರೆ. ಈ ಸಂದರ್ಭದಲ್ಲಿ ಭಾಳಷ್ಟು ಜನರು ಅವರ ವರ್ಗದ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಬಹುಮಾನ ವಿತರಣೆ ಮತ್ತು ಪ್ರಶಸ್ತಿ ಪತ್ರ ಕೊಡೋರಿದ್ದೀರಿ. ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚೆಚ್ಚು ಇವತ್ತು ನೋಡಿರಿ, ಹೇಳಿದ್ರು ಇವತ್ತೆಲ್ಲ 250 ಜನ 200 ಜನ ಇದ್ದೀವಲ್ಲಿ ತಾಲೂಕಿಗೆ ಅಂತ ಹೀಗೆ ಇಡೀ ರಾಜ್ಯದಲ್ಲಿ ಮಾತನಾಡ್ತಕ್ಕಂತಹ ಕೂಗಿ ಗಿರಿಯಪ್ಪ ಸರ್ ಅವರಿಗೆ ಧನ್ಯವಾದಗಳು. ಕನಕಪುರ ತಾಲೂಕಿನ ಅರಸು ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ದೇವರಾಜ ಅರಸು ಅವರು ಕಾರ್ಯಕ್ರಮದ ಕುರಿತು ಮಾತನಾಡಲು ತಿಳಿಸಿಕೊಳ್ತಾರೆ. ವಿವಿಧ ಇಲಾಖೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರೇ, ಮಹನೀಯರೇ ಮತ್ತು ವಿವಿಧ ಸಂಘಗಳಿಂದ ಬಂದಿದ್ದೀರಿ. ಈಗ ನಾನು ಸುಮ್ಮನೆ ಔಪಚಾರಿಕವಾಗಿ ಮಾತಾಡಬೇಕಷ್ಟೆ. ನಮ್ಮ ಮಲ್ಲಿಕಾ ಅವ್ರು ಮಾತಾಡಿದ್ದಾರೆ, ನಮ್ಮ ಹುಡುಗ ಮಾತಾಡಿದ್ದಾನೆ, ಕೂಡ್ಲಿಗಿರಿಯಪ್ಪನವ್ರು ಮಾತಾಡಿದ್ದಾರೆ. ಆದರೂ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ತಾಲೂಕು ಆಡಳಿತ ಮಂಡಳಿ ಮತ್ತು ಹಿಂದುಳಿದ ವರ್ಗಗಳ ಕಚೇರಿಯಿಂದ ಭಾಳ ಸುಸಲಿತವಾಗಿ ನಡೆಸ್ಕೊಂಡು ಇದ್ದಾರೆ. ಅವರು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು. ಈ ಅರಸು ಅವರು ಈಗೆಲ್ಲ ಹೇಳಿದ್ದಾರೆ, ಏನೂ ಇಲ್ಲಿ ಬಿಟ್ಟೇ ಇಲ್ಲ, ಏನಾದ್ರು ಹೇಳ ಅಂದರೆ ಒಂದಂತೂ ನಿಜ. ಅವರು ಮೊದಲನೇದಾಗಿ ಸಚಿವರಾದಾಗ ನಾವು ಅರಸು ಆಶ್ರಮದಲ್ಲಿ ಓದ್ತಿದ್ದೆವು. ಆಗ ಅವ್ರಿಗೆ ಎಲ್ಲರಿಗೂ ಒಂದು ಇದಿದೆ, ನಮ್ಮ ದೇಶದಲ್ಲಿ ನಮ್ಮ ಜಾತಿ, ನಮ್ಮ ಮತ, ನಮ್ಮ ಇದು ಅಂತ. ಅವ್ರಿಗೆ ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ರು. ಆ ಫಂಕ್ಷನ್ನಲ್ಲಿ ಕರೆದು ಅವರು ನೀವು ನಮ್ಮ ಜನಾಂಗದಲ್ಲಿ ಮಂತ್ರಿ ಆಗಿದ್ದೀನಿ, ಅವರದಕ್ಕೊಂದು ಮಾತಾಡೋದು. ನಾನು ನೀವು ಇರುವುದು ಬರೀ ಕೇವಲ 400-500 ಜನಕ್ಕಲ್ಲ, ನನಗೆ ಎಲ್ಲ ಜನನೂ ಓಟ್ ಹಾಕಿ ಮಂತ್ರಿ ಮಾಡಿದ್ದಾರೆ. ಎಲ್ಲರಿಗೂ ಯಾವ ರೀತಿ ನೋಡ್ಕೋಬೇಕು, ನಿಮಗೂ ಆ ರೀತಿ ನೋಡ್ಕೊಂಡು ಅಂತ ಹೇಳಿ ಒಳ್ಳೆ ಭಾಷಣ ಮಾಡಿ. ಮತ್ತು ಭಾಳ ಧೈರ್ಯವಂತ, ಈಸ್ ಎ ವೆರಿ ಗುಡ್ ರೆಸ್ಲರ್. ನಮ್ಮ ಅರಸು ಹಾಸ್ಟೆಲಲ್ಲಿ ಓದಿದವರು ಯಾರಿಗೂ ಏನು ಮುಲಾಜಾನೆ ಇರ್ತಿರಲಿಲ್ಲ. ಅವರಿಗೆ ಅರಮನೆಯಲ್ಲೂ ಕೂಡ ಅವರಿಗೆ ನೀವು ಇಲ್ಲಿ ಇರಿ, ಅರಮನೆ ವ್ಯವಹಾರ ನೋಡ್ಕೊಂಡು ಹೋದಿ ಅಂದಾಗ ನಾನು ಇಂಥ ಒಂದು ಸುಖ ಜೀವನ ನಡೆಸೋಕ್ಕಲ್ಲ, ನಾನು ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಮಾಡುವಂತ ಇಷ್ಟನ್ನು ಹೇಳಿ
ಕುರಿತು ಮಾತನಾಡ್ತಕ್ಕಂಥ ದೇವರಾಜ್ ಅರಸು ಅವರಿಗೆ ಧನ್ಯವಾದಗಳು. ಪತ್ರಕರ್ತರು ಕುತ್ತಿಗೆ ಕೃಷ್ಣಪ್ಪ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ದೇವರಾಜ ಅಭಿಮಾನಿಗಳು. ನನ್ನ ಹೆಸರು ಕೃಷ್ಣಪ್ಪ. ನಮ್ಮೂರಿನ ಪಕ್ಕದಲ್ಲಿ ಯಶವಂತನೂರು ಅಂತ. ನಮ್ಮೂರಲ್ಲಿ ಬಡವರು ಜಾಸ್ತಿ ಇದ್ರು. ಕೆಲವ್ರಿಗೆ ಮನೆ ಇರಲಿಲ್ಲ. 6-7 ಮಂದಿ. ನಾನು ಸೈಟು ಬೇಕು ನಮಗೆ ಅಂದ್ಬಿಟ್ಟು ಅರ್ಜಿ ಹಾಕ್ಬೇಕು ಅಂದ್ಬಿಟ್ಟು ಇಲ್ಲಿ ಬಿ ಡಿ ಒ ಇಂದ್ರಯ್ಯ ಅಂತಿದ್ರು. ಅದಕ್ಕೆ ಅರ್ಜಿಯಾಗಿ ಹೇಳಿದ್ರು. ಅವರು ನಿಮ್ಗೆ 1 ಗಂಟೆ ಏರ್ಪೋರ್ಟ್ ಅಲ್ಲಿ ಕೊಡ್ರಿ. ಆಗ ನಾವೇನು ಮಾಡೋದು, ಒಂದು ದಿವಸ ಬಡವರಿಗೆ ನಿವೇಶನ ಹಂಚಿದ್ದೇವೆ ಅಂದ್ಬಿಟ್ಟು ಒಂದು ಪೇಪರಲ್ಲಿ ದೇವರಾಜತ್ತು ಫೋಟೋ ಸಮೇತ ಪೇಪರಲ್ಲಿ ಬಂದಿತ್ತು. ನಾನು ಅದೊಂದು ಅಷ್ಟು ಜನ ಕಟ್ ಮಾಡ್ಕೊಂಡು ಜೋಪಾಗಿ ಮಡಿಕೊಂಡು, ಪೇಪರು ನಮ್ಮದಲ್ಲ ಬೇರೆಯವರು, ಈ ಪೇಪರ್ ಎತ್ಕೊಂಡು ಹೋಯ್ತಾರೆ ಅಂದ್ಬಿಟ್ಟು ಅದಷ್ಟು ಕಟ್ ಮಾಡಿ ಮಡಿಕೊಂಡು ಒಂದು 3 ದಿವಸ ಕಳೆದ್ಮೇಲೆ ದೇವರಾಜ ಅಪ್ಪನೇ ನೋಡುವ ಅಂದ್ಬಿಟ್ಟು ಮುಖ್ಯಮಂತ್ರಿನ ಹೋದೆ. ಅದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಸರ್ಕಲಲ್ಲಿ ಪಕ್ಕದಲ್ಲಿ ಬಾರ್ಬರಿ ಬಿಲ್ಡಿಂಗ್ ಅಂತ ದೇವರಾಜ ಅಪ್ಪನಿಗೆ ಮನೆ ಕಟ್ಟಿದ್ರು. ಆ ಮನೆ ತಕ್ಕೋದು ಅಲ್ಲಿ ಬೋರ್ಡಾಗಿತ್ತು, ದೇವರು ಮುಖ್ಯಮಂತ್ರಿಗಳ ನಿವಾಸ. ಹೋದೆ, ಗೇಟ್ ಹೋದೆ, ಮಾತಾಡ್ತಾ ಇದ್ದೆ. ಅದು ಗೇಟ್ ಇರುತ್ತೆ. ಆ ವಿದ್ಯಾರ್ಥಿಗಳು ದೀಪಕ್ ಗೌಡ JS, ಮೂರ್ತಿ, ವರ್ಷಿಣಿ, ವಿದ್ಯಾಜಿ, ದೀಪಿಕಾ M, ಮೋಹಿತ್, N ಲಕ್ಷ್ಮೀ ಅರಸು, ಮೋನಿಸಾ KR, ಯಶವಂತ್ ಅರಸು, ರಜತ್ PR, ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತಿಥಿ ಮಹೋದಯರ ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈ ವೇದಿಕೆಯಲ್ಲಿ ಹಾಜರಿರ್ತಕ್ಕಂಥ ಗಣ್ಯರೆಲ್ಲರೂ ಸನ್ಮಾನ್ಯ ದೇವರಾಜ ಅರಸು ಅವರ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನಾಡಿದ್ದಾರೆ. ಅವರ ಸಾಧನೆಗಳ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ನನಗೆ ಇಷ್ಟಪಡ್ತೀನಿ. ಪುಸ್ತಕದಲ್ಲಿ ಎಲ್ಲ ಹೇಳಿದ್ದಾರೆ. ಭೂ ಸುಧಾರಣಾ ಆಸನ, ನ್ಯಾಯಮಂಡಲ, ತಲೆ ಮೇಲೆ ಮಲ ಹೊರುವ ಪದ್ಧತಿ, ಇದನ್ನೆಲ್ಲ ತಡೆಗಟ್ಟಿ ಮಾಡಿದ್ದಾರೆ. ಇವ್ರ ಬಗ್ಗೆ ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡಿದ್ದಾರೆ. ನಮ್ಮ ಗಣ್ಯರಿಗೆ ಎಲ್ಲರಿಗೂ ವಂದನೆಗಳು.